ಟಿಪ್ಪು ಮಲ್ಲಿಕಾಫರ್ ಸೇರಿ ಎಲ್ಲರ ಉದ್ದೇಶ ಜಿಹಾದ್ ತಾನೆ ಅಂತ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ. ಆ ಡಿಎನ್ಎಗೆ ನೀರು ಗೊಬ್ಬರ ಹಾಕಿ ಪೋಷಿಸುತ್ತಿರುವವರು ಕಾಂಗ್ರೆಸ್ನವರು ಅಂತ. ಎಂಎಲ್ಸಿ ಸಿಟಿ ರವಿ, ಕಾಂಗ್ರೆಸ್ಗೆ ನೀವು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ರೀತಿ ವರ್ತಿಸಿ, ಯಾಕೆ ಕಾಂಗ್ರೆಸ್ ನ್ಯಾಷನಲ್ ಕಾಂಗ್ರೆಸ್ ರೀತಿಯಲ್ಲಿ ಯಾಕೆ ವರ್ತಿಸ್ತಿದ್ದೀರಾ? ಆ ಡಿಎನ್ಎ ಕರ್ನಾಟಕದಲ್ಲೂ ಇದೆ. ಆ ಡಿಎನ್ಎಯನ್ನ ಮಟ್ಟ ಹಾಕಲು ನೀವು ತಯಾರಿದ್ದೀರಾ ಅನ್ನೋದಾಗಿ ಪ್ರಶ್ನೆ ಮಾಡಿದ್ದಾರೆ. ಮಟ್ಟ ಹಾಕಲು ನಿಮಗೆ ಧೈರ್ಯ ಇದ್ರೆ ಬನ್ನಿ ಬನ್ನಿ ಅನ್ನೋದಾಗಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಆಹ್ವಾನವನ್ನ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲೂ ಅವರಿಗೆ ತರಬೇತಿ ಕೇಂದ್ರಗಳಿಲ್ವಾ ಅನ್ನೋದಾಗಿ ಪ್ರಶ್ನೆ ಮಾಡಿದ್ದಾರೆ. ಅಲ್ಲಿ ಬೋಧನೆಯ ಹೆಸರಲ್ಲಿ ಏನನ್ನ ಕಲಿಸ್ತಿದ್ದಾರೆ? ಅಲ್ಲಿ ಮಾನಸಿಕವಾಗಿ ಯಾರಿರಬಹುದು? ಬಂದೂಕು, ಬಾಂಬು ಈ ವಿಚಾರವಾಗಿ ಇನ್ನು ಹಿಡಿತಾರೆ. ಅವಕಾಶ ಸಿಕ್ಕಿದಾಗೆಲ್ಲ ಬಂದೂಕು ಬಾಂಬನ್ನ ಹಿಡಿತಾರೆ ಅನ್ನುವ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಜೊತೆಯಲ್ಲಿ ಅನುಮಾನಿಸಿ ನಮ್ಮ ಸೈನಿಕರನ್ನ ಅಪಮಾನ ಮಾಡ್ತಿದ್ದೀರಾ, ಎಚ್ಚರಿಕೆಯಿಂದ ಮಾತನಾಡಿ, ಇಲ್ಲದಿದ್ರೆ ನಿಮ್ಮ ಪಕ್ಷದ ಹೆಸರು ಬದಲಾಯಿಸಿಕೊಳ್ಳಿ ಅನ್ನೋದಾಗಿ ಕಾಂಗ್ರೆಸ್ ನಾಯಕರಿಗೆ ಸಿಟಿ ರವಿ ಅವರು ಸಿಕ್ಕಾಪಟ್ಟೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಂದ್ರೆ ಯಾರು? ನಿಮಗೆ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಭಯೋತ್ಪಾದಕರನ್ನ ಬೇರ್ ಸಹಿತ ಕಿತ್ತಾಕ್ಬೇಕು ಅಂತಿದ್ರೆ ನಮ್ಮ ಜೊತೆ ಕೈ ಜೋಡಿಸಿ ಭಯೋತ್ಪಾದಕರನ್ನ ಬೆಂಬಲಿಸುವಂತ DNA ಬೇರ್ ಸಹಿತ ಕಿತ್ತಾಕ್ಬೇಕು. ಆ DNA ಯಾವ ಮತಗ್ರಂಥದಲ್ಲಿದೆ? ಜೆಹಾದ್ ಅನ್ನೋದು ಯಾವ ಮತಗ್ರಂಥದಲ್ಲಿರುವ ಉದ್ಗಾರ? ಕಾಫಿರ್ರು ಅಂದ್ರೆ ಯಾರು? ಮೊನ್ನೆ ಆ ಜೆಹಾದ್ನ ಮುಂದುವರೆದ ಭಾಗವಾಗಿ ತಾನೇ ಪಹಲ್ಗಾವ್ನಲ್ಲಿ ಪ್ಯಾಂಟ್ ಬಿಚ್ಚಿ ಕೊಂದಿದ್ದು. 712ರಲ್ಲಿ ಮೊಹಮ್ಮದ್ ಬಿನ್ ಕಾಸಿಮ್ ಯಾವ ಒಂದು ಜೆಹಾದನ್ನ ಗಜ್ವಾಯ್ ಹಿಂದ್ ಅನ್ನುವಂಥದ್ದು ಫತ್ವಾ ಹಿಡ್ಕೊಂಡು ಬಂದು ಆಕ್ರಮಣ ಮಾಡಿ ಅಮಾಯಕರನ್ನು ಕೊಂದ. ಯಾವ ಫತ್ವಾ ಆಧಾರದಲ್ಲಿ ಗಜ್ನಿ, ಗೋರಿ, ಖಿಲ್ಜಿ, ಬಾಬರ್, ಮಲ್ಲಿಕಾಫರ್ ಯಾವ ಫತ್ವಾ ಆಧಾರದಲ್ಲಿ ತನ್ನ ಖಡ್ಗದ ಮೇಲೆ ಕಾಫಿರ್ರ ರಕ್ತಕ್ಕಾಗಿ ತನ್ನ ಖಡ್ಗ ತಾಹತಯಿಸುತ್ತಿದೆ ಅಂತ ಅರೇಬಿಕಲ್ಲಿ ಬರ್ಕೊಂಡಿದ್ದ ಟಿಪ್ಪು